ಕೊನೆಗೂ ಗಿಲ್ಲಿ ನಟ ಅವರು ಗುಡ್ ನ್ಯೂಸ್ ಕೊಟ್ಟೇ ಬಿಟ್ರು. ಅಭಿಮಾನಿಗಳೆಲ್ಲರೂ ಕೂಡ ಕಾದು ಕುಳಿತಿದ್ರು, ಏನಪ್ಪ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ದೊಡ್ಡ ಪ್ರೊಡಕ್ಷನ್, KVN ಪ್ರೊಡಕ್ಷನ್ ಅಂದರೆ ನಾರ್ಮಲ್ ಪ್ರೊಡಕ್ಷನ್ ಅಲ್ಲ. ಇದರಲ್ಲಿ ಈಗ ನಾಯಕ ನಟನಾಗಿ ಗಿಲ್ಲಿ ನಟ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಆದರೆ ಹೀರೋಯಿನ್ ಯಾರು ಅಂತಂದ್ಬಿಟ್ಟು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಈಗೊಂದು ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದಾರೆ, ಅದರಲ್ಲಿ ಶ್ರೀಲೀಲಾ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಆದರೆ ಅವರು ನಾಯಕಿ ನಟಿಯಾಗಿ ಗಿಲ್ಲಿ ನಟ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರಾ ಅಥವಾ ಇಲ್ಲಿ ಕಾವ್ಯ ಅವ್ರು ಏನಾದರೂ ಇಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಂತಾರಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸದ್ಯ ಈಗ ಗಿಲ್ಲಿ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಯಾಕಂದರೆ ಜೂನ್ 21ನೇ ತಾರೀಕು ಗಿಲ್ಲಿಯವ್ರ ಬರ್ತಡೇ ಇದೆ. ಅದಕ್ಕೋಸ್ಕರನೇ ಈಗ ಮುಹೂರ್ತ ಕೂಡ ಅವತ್ತೇ ಇಟ್ಟಿದ್ದಾರೆ. ಆದರೆ ಟೈಟಲ್ ಏನು ಅಂತಂದ್ಬಿಟ್ಟು ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಒಟ್ಟಿನಲ್ಲಿ ಗಿಲ್ಲಿಯವರು ಹೀರೋ ಅಂತಂದ್ಬಿಟ್ಟು ಗೊತ್ತಾಗಿದೆ. ಈಗ ಅಭಿಮಾನಿಗಳೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಂತೂ ಇದ್ದಾರೆ. ಸೊ ವೀಕ್ಷಕರೇ, ಈಗ ಗಿಲ್ಲಿಯವರು ನಾಯಕ ನಟನಾಗಿ ಚೊಚ್ಚಲ ಬಾರಿಗೆ ಕಾಣಿಸ್ಕೊಂತಿದ್ದಾರೆ. ಇದರಲ್ಲಿ ನಾಯಕಿ ಯಾರಾಗಬಹುದು ಅಂತಂದ್ಬಿಟ್ಟು ನೋಡಬೇಕಿದೆ. ಆದರೆ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಇಲ್ಲಿ ಕಾವ್ಯ ಅವರು ಹೀರೋಯಿನ್ ಆಗಲೇಬೇಕು, ಇಲ್ಲಿ ಗಿಲ್ಲಿಯವ್ರಿಗೆ ಕಾವ್ಯ ಅವರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಒಳ್ಳೆ ಪೇರು, ನಾವು ಕಾವ್ಯ ಅವ್ರನ್ನ ನೋಡಲೇಬೇಕು ಗಿಲ್ಲಿಯವ್ರ ಜೊತೆ ಅಂತಂದ್ಬಿಟ್ಟು ಅಭಿಮಾನಿಗಳು ಇಲ್ಲಿ ಕಮೆಂಟ್ಗಳ ಸುರಿಮರಣೆ ಹಾಕಿದ್ದಾರೆ. ಆದರೆ ಗಿಲ್ಲಿಯವ್ರಿಗೆ ಕಾವ್ಯ ಅವರು ಜೋಡಿ ಆಗ್ತಾರಾ ಅಂತಂದ್ಬಿಟ್ಟು ನೋಡಬೇಕಿದೆ. ಕೊತ್ತಲವಾಡಿ ಸಿನಿಮಾದಲ್ಲಿ ಕಾವ್ಯ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಆದರೆ ಗಿಲ್ಲಿಯವರು ಪ್ರಪ್ರಥಮ ಬಾರಿಗೆ ಚೊಚ್ಚಲ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಂತಿದ್ದಾರೆ. ಹಲವಾರು ರಿಯಾಲಿಟಿ ಶೋಗಳು ಮಾಡಿದ್ದಾರೆ, ಆದರೆ ಮೊಟ್ಟ ಮೊದಲಿಗೆ ಇಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರೆ. ಈಗ ಗಿಲ್ಲಿಯವ್ರ ಜೊತೆ ಯಾರು ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.